ನೋಡಿ ಅವುಗಳು ಹೇಗೆ ಕಾಯ್ತದೆ ನೋಡಿ ತಿನ್ನಲಿಕ್ಕೆ. 13 ಬೆಕ್ಕುಗಳುಂಟು. ಜಗಳ ಮಾಡ್ತಾ ಉಂಟು, ಒಂದಕ್ಕೆ ಒಂದು ತಿನ್ನಲಿಕ್ಕೆ ಜಗಳ ಮಾಡ್ತಾ ಉಂಟು ನೋಡಿ. ಜಗಳ ಮಾಡೋದು ನೋಡಿ. ಇನ್ನೆರಡು ಬಂತು. ಕಪ್ಪು ಬೆಕ್ಕು ಬಂತು ತಿನ್ನಲಿಕ್ಕೆ. ಅದು ನಮ್ಮ ಬೆಕ್ಕಲ್ಲ, ಅದಕ್ಕೆ ಮನೆ ಉಂಟು, ಆದರೂ ಇಲ್ಲಿ ತಿನ್ನಲಿಕ್ಕೆ ಬರ್ತದೆ ಅದು. ನನಗೆ ಪಾಪ ಅದನ್ನು ಓಡಿಸಲಿಕ್ಕೆ ಮನಸ್ಸು ಬರುವುದಿಲ್ಲ. ಅದಕ್ಕೂ ನಾನು ಊಟವನ್ನು ಹಾಕ್ತೇನೆ. ಅದು ಬಂದು ಕೂತಿದೆ ತಿನ್ನಲಿಕ್ಕೆ. ಅದಕ್ಕೆ ಮನೆ ಉಂಟು, ಆದರೂ ಇಲ್ಲಿ ಬರ್ತದೆ ಅದು ತಿನ್ನಲಿಕ್ಕೆ. ಎಲ್ಲ ಬೆಕ್ಕುಗಳೀಗ ಗಾಡಿಯ ಅಡಿಯಲ್ಲಿ ಉಂಟು. ಊಟ ಹಾಕುವಾಗ ಎಲ್ಲ ಹೊರಗೆ ಓಡಿಕೊಂಡು ಬರ್ತದೆ. ಅಂದರೆ ನಂದು ಪರಿಚಯ ಇಲ್ಲ. ನಾಯಿ ಹಾಗೆ ಅಲ್ಲ, ನಾಯಿ ಪರಿಚಯ ಮಾಡಿಕೊಳ್ತದೆ, ಆದರೆ ಬೆಕ್ಕುಗಳು ಪರಿಚಯ ಮಾಡಿಕೊಳ್ಳುವುದಿಲ್ಲ, ಹೆದರ್ತದೆ ಅದು ನೋಡುವಾಗ. ಹಾಗೆ ಎಲ್ಲ ಬೆಕ್ಕುಗಳು ಗಾಡಿಯ ಅಡಿಯಲ್ಲುಂಟು. ಈಗ ಊಟ ಹಾಕುವಾಗ ಎಲ್ಲ ಓಡಿಕೊಂಡು ಬರ್ತದೆ. ಬೆಕ್ಕುಗಳನ್ನು ನಾನು ರಿಕ್ವೆಸ್ಟ್ ಮಾಡ್ತೇನೆ, ಬೆಕ್ಕುಗಳನ್ನು ಆದಷ್ಟು ಮನೆಯಲ್ಲಿ ಸಾಕಿ. ಅದಕ್ಕೂ ಜೀವ ಉಂಟು. ಅದನ್ನು ರೋಡಿನಲ್ಲಿ ಬಿಸಾಡಬೇಡಿ. ಸ್ವಲ್ಪ ಹೊಟ್ಟೆಗೆ ಹಾಕಿ. ನೀವು ತಿನ್ನುವಾಗ ಅದಕ್ಕೆ ಸ್ವಲ್ಪ ಉಳಿದದನ್ನು ಹಾಕಿದರೂ ಸಾಕಾಗ್ತದೆ. ಮಾರ್ಗದಲ್ಲಿ ಬಿಸಾಡಬೇಡಿ ಪಾಪ, ಅದು ಜೀವ ಉಂಟು. ಅದಕ್ಕೂ ಒಂದು ಹೃದಯ ಅನ್ನೋದುಂಟು. ಬೇಸರ ಆಗ್ತದೆ ಅದಕ್ಕೆ. ಅದಕ್ಕೋಸ್ಕರ ನೀವು ಬಿಸಾಡದೆ ಸ್ವಲ್ಪ ನೀವು ತಿಂದು ಉಳಿದಂಥ ಇದನ್ನು ಹಾಕಿದರೂ ಸಾಕಾಗ್ತದೆ.